ಇದು ಇವತ್ತು ಹಾದಿ ತಪ್ಪಿ ಬಂದಿಲ್ಲ ನಮ್ಮ ಮನೆ ಕಡೆಗೆ? ಇಲ್ಲಕ್ಕ ಹಂಗೇನಿಲ್ಲ, ಅದು ನಿನ್ನ ಕಡೆಯಿಂದ ಒಂದು ಕೆಲಸ ಬೇಕಿತ್ತಲ್ಲ. ಕೆಲಸನ ಏನದು ಶಾರದಕ್ಕ? ಅದು ನೀನು ನನಗೆ ಸಹಾಯ ಮಾಡಿದ್ರೆ ಮಾತ್ರ ನಮ್ಮ ಮನೆ ಉಳಿತೈತಿ, ಇಲ್ಲ ಅಂದ್ರೆ ನಾನು ನನ್ನ ಗಂಡ ನನ್ನ ಮಕ್ಕಳು ಇಷ್ಟರು ಸೇರಿ ನೇಣು ಹಾಕೊಳ್ಳೋದು ಒಂದು ದಾರಿ ಉಳಿದೈತ ಯಾಕ? ಬಿಡ್ತಾನ ಯಾಕ ವಿಮಲ ಹಿಂಗೆಲ್ಲ ಮಾತಾಡತ್ತಿದಿ? ಏನಾಗೈತಿ ಅಂತದ ಒಂದು ಸ್ವಲ್ಪ ಬಿಡಿಸಿ ಹೇಳ. ಅಕ್ಕ ಅದು ನಿಂಗೆ ಗೊತ್ತಿದ್ದೈತಿ, ನಮ್ಮ ಮನ್ಯಾಗ ನನ್ನ ಗಂಡ ಭಾಳ ಕುಡಿತಾನ, ಅದ್ರಾಗ ಬೇರೆ ಹುಡುಗರು ಇನ್ನೂ ಸಣ್ಣ, ಅವಕ್ಕೆ ಹೊಟ್ಟಿಗಾದ್ರೆ ಬಟ್ಟಿಗಾದ್ರೆ ಹೊಟ್ಟಿಗಿಲ್ಲ, ಹಂಗೈತೆ ಪರಿಸ್ಥಿತಿ. ನಾನು ಅವ್ರ ಮನೆ ಕಸ ಮುಸ್ರಿ ಮಾಡಿ ಮಾಡಿ ಎಷ್ಟು ಅಂತ ದುಡಿಲಿ ಬಂದಿದ್ರೊಕ್ಕ ಎದಕ್ಕೂ ಸಾಕಾಗಂಗಿಲ್ಲಕ್ಕ. ಅದ್ರಾಗ ಬೇರೆ ಇವನೊಬ್ಬನ ಕಿತ್ಕೊಂಡು ಹೋಗ್ತಾನ, ನಂಗೆ ಏನು ಮಾಡಲಿ ಅನ್ನೋದಾಗ ಗೊತ್ತಾಗತ್ತಿಲ್ಲಕ್ಕ. ಹೋಗ್ಲಿ, ಭಾಳ ಮನ್ಸಿಗೆ ಹಚ್ಕೋಬೇಡ, ನಾನು ಹೆಂಗೆ ನಿಂಗೆ ಸಹಾಯ ಮಾಡ್ಬೋದು ಹೇಳು? ಏನಾರ ರೊಕ್ಕ ಗಿಕ್ಕ ಬೇಕಿತ್ತೇನ ಹೇಳು? ಅಕ್ಕ ನನ್ಗೆ ರೊಕ್ಕ ಏನು ಬೇಡ, ಮತ್ತೇನಾರ ದಿನಸಿ ಬೇಕಿತ್ತ? ಅಕ್ಕ ನಂಗೆ ಅದನ್ನು ಬೇಡ, ಮತ್ತೇನು ಹೇಳ, ನಾ ಹೆಂಗೆ ನಿಂಗೆ ಸಹಾಯ ಮಾಡಲಿ? ಅಕ್ಕ ನೀ ಹೆಂಗಿದ್ರು ಅರ್ಬಿ ಅದು ಹೊಲ್ಯಾಕತ್ತಿದ್ದಿ ಅಂತಂದು ಹೇಳಿ ಕೇಳಿದೆ, ಅದ್ರಾಗ ಬೇರೆ ನೀನು ನನ್ನ ಹಂಗೆ ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಕೆಲಸ ಕೊಟ್ಟಿದ್ದಿ ಅಂತಂದು ಹೇಳಿನೂ ಗೊತ್ತಾತ್ ನಂಗೆ. ನಿನ್ನ ಮಗಳು ಅಂದ್ರೆ ಎರಡನೇ ತೆಗೆದಾಳಲ್ಲ ರಮ್ಯಾ, ಆಕಿ ಏನೋ ಹೊಸ ಕಂಪ್ನಿ ತೆಗ್ದಾಳಂತ. ಹೌದು ಅದಕ್ಕ, ನೀನು ನಿನ್ನ ಮಗಳಿಗೆ ಹೇಳಿ, ಅಂದ್ರೆ ನಿನ್ನ ಮನಸ್ಸು ಮಾಡಿದ್ರೆ ನಿನ್ನ ಮಗಳಿಗೆ ಹೇಳಿ ನಂಗೆ ಅಲ್ಲೊಂದು ಕೆಲಸ ಕೊಡ ಅಯ್ಕ. ನೀ ನಂಗೆ ಕಡಿಮೆ ಪಗಾರ ಕೊಟ್ಟರು ಪರವಾಗಿಲ್ಲ, ನೆಮ್ಮದಿಯಿಂದ ಚಿಂತೆ ಬಿಟ್ಟು ಕೆಲಸ ಮಾಡ್ತೀನಿ. ಏನಾರ ಜಾಸ್ತಿ ಕೆಲಸ ಮಾಡ್ತಿದ್ರೆ ಹೇಳು, ನಾ ಮಾಡ್ತೀನಿ, ಅದ್ರ ತಕ್ಕಂಗೆ ಪಗಾರ ಕೊಟ್ರೆ ಸಾಕು. ಇದು ಮನೆ ಕೆಲಸ ಮಾಡ್ತಾನಲ್ಲ ಒಂದು ಸ್ವಲ್ಪ ಗೀಟಂಗಿಲ್ಲ ಯಾಕ, ಅದ್ರ ಬೇರೆ ಭಾಳ ಕೆಲಸ ಆಕೈತಿ. ಆಯ್ತು ತಗೋ, ನೀ ಚಿಂತೆ ಮಾಡಬೇಡ, ನಿಮ್ಮಂಥವ್ರಿಗೆ ಉಪಯೋಗ ಆಗಲಿ ಅಂತಂದು ಹೇಳಿ ನಾನು ನನ್ನ ಮಗಳು ಸೇರೆ ಪ್ಲ್ಯಾನ್ ಮಾಡಿನ ಈ ರೀತಿ ಕೆಲಸ ಮಾಡಕ್ಕೆ ಚಾಲು ಮಾಡಿದ್ದ. ನನ್ನ ಮಗಳ ತಲೆಯಾಗಿದ್ದ ಇದ್ದಿದ್ದ, ಹಾಗಾಗಿ ಆಕಿ ಚಾಲು ಮಾಡ್ಯಾಳ, ತಕ್ಕ ಮಟ್ಟಿಗೆ ಚಲೋನು ನಡೆಯಕತ್ತೈತಿ. ಈಗ ನೀನು ಬಂದ್ರೆ ಏನು ಕೆಲಸ ಮಾಡಕ್ಕೆ ಬರ್ತೈತಿ ನಿನಗೆ? ಅಕ್ಕ ನೀನು ಹೊಲಿ ಅಂದ್ರೆ ಹೊಲ್ ಕೊಡ್ತೀನಿ, ಬ್ಯಾಡಾತು ಅದಿಷ್ಟು ಏನು ಸ್ವಚ್ಛ ಮಾಡೋದೈತಲ್ಲ ಫ್ಯಾಕ್ಟ್ರಿ, ಅದನ್ನ ಸ್ವಚ್ಛ ಮಾಡಂದ್ರೆ ಸ್ವಚ್ಛ ಮಾಡ್ಕೊಡ್ತೀನಿ. ಏನು ಹೇಳ್ತೀನಿ ನಾ ಮಾಡ್ತೇನೆ ನೋಡು. ಹಂಗ ತಡಿ, ಹಂಗಂದ್ರ ರಮ್ಯಾ, ರಮ್ಯಾ ಬಂದೆ ಅಮ್ಮ. ತಡಿಯಾ ವಿಮಲ, ನನ್ನ ಮಗಳು ಬರ್ತಾ, ಆಕಿ ಬಂದ್ಲಂದ್ರ ನಿಂದೇನು ಕಷ್ಟ ಐತೆ ನೋಡಿ ಹೇಳ್ಕೊ, ಆಕಿ ಏನಾರ ಸಹಾಯ ಮಾಡ್ತಾ. ಮನ್ಯಾಗ ಅದಾಳೇನ ರಮ್ಯಾ? ಅದಾಳ, ಇನ್ನೇನು ಫ್ಯಾಕ್ಟ್ರಿ ಹೋಗಾಳ. ಚಲೋ ಆತ್ ಬಿಡಂಗಾರ, ಕರೆಕ್ಟ್ ಟೈಮಿಗೆ ಬಂದೇನ. ಅಮ್ಮ ಏನು ಅದು ಈಗ ಕಂಪ್ನಿ ಒಳಗೆ ಕೆಲಸ ಅದಾವೇನ? ಯಾಕಮ್ಮ? ಅದು ಈ ವಿಮಲಾಗ ಒಂದು ಸ್ವಲ್ಪ ಕೆಲಸ ಕೊಡಿಸ್ಬೇಕಿತ್ತಲ್ಲ. ವಿಮಲಕ್ಕಗ ಯಾಕಕ್ಕ? ಎಲ್ಲ ಚಲೋನೇ ಐತಲ್ಲ. ಹಂಗಲ್ಲ ರಮ್ಯಾ, ಅದು ಚಲೋ ಇರದೇ ಇರಲಿ, ನಮಗೂ ಕೆಲ್ಸಕ್ಕೆ ಒಬ್ರು ಚಲೋರ ಬೇಕಾಗಿರ್ತಾರ, ಅದ್ರ ಬೇರೆ ಈಕಿ ಮೈ ಮುರಿದು ದುಡಿತಾಳ, ಇಂಥವ್ರಿಗೆ ಕೆಲ್ಸಕ್ಕೆ ಕೊಟ್ರ ಚಿಂತಿಲ್ಲ. ಯಾಕ ವಿಮಲಕ್ಕ? ಯಾಕ ಮುಖ ಒಂಥರ ಬೇಜಾರು ಮಾಡ್ಕೊಂಡಿಲ್ಲ? ಏನಾಗೈತ ರಮ್ಯಾ? ಈಗೆಲ್ಲ ನಿನ್ ಮೇಲೆ ನಿಂತ್ಕೊಂಡೈತ, ನೀನ್ ನಂಗೆ ಸಹಾಯ ಮಾಡಿದ್ರಷ್ಟ ನಮ್ಮ ಮನೆ ಉಳಿತೈತಿ, ಇಲ್ಲ ಅಂತ ಅಂದ್ರೆ ಕೆರಿನೋ ಬಾವಿನ ನೋಡ್ಕೋಬೇಕಾಕೈತೆ ನಾನು. ಛೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಏನಾಗೈತಿ ಬಾಯ್ ಬಿಟ್ಟು ಹೇಳಾರ ಹೇಳ, ಏನಾರ ಸೊಲ್ಯೂಷನ್ ಹುಡುಕೊಡ್ತೀನಿ. ಅದು ಇಷ್ಟ ಐತಿ, ಅದಕ್ಕೆ ನೀ ನನಗೆ ಕೆಲಸ ಕೊಟ್ಟಿ ಅಂತ ಅಂದ್ರೆ ನಿಮ್ಮ ಕಂಪ್ನಿಯಾಗ ನಾ ಚಂದಾಗಿ ದುಡಿತೇನವಾ. ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಹೇಳ್ತೀರಿ ನೋಡು ಅಷ್ಟು ಗಂಟೆಗೆ ಬರ್ತೀನಿ, ಎಷ್ಟು ಗಂಟೆಗೆ ಕೆಲಸ ಮುಗಿತೈತೆ ನೋಡು ಅಷ್ಟು ಗಂಟೆಗೆ ಮುಗಿಸಿ, ಅಷ್ಟರ ಮೇಲೆ ಇನ್ನೂ ಕೆಲಸ ಇದ್ರೆ ನಾ ಮಾಡ್ತೀನಿ, ಅದ್ರ ತಕ್ಕಂಗೆ ಕೂಲಿ ಕೊಟ್ರೆ ಸಾಕು ನಂಗೆ. ನಮಗೂ ಕೆಲಸಗಾರರು ಬೇಕಾಗ್ಯಾರ, ಮೈ ಮುರಿದು ದುಡ್ದು ಕೆಲಸ ಮಾಡಿದ್ರೆ ನಮ್ಮ ಕಂಪ್ನಿಗೆ ಚಲೋ. ಹಂಗಂತಂದು ಹೇಳಿ ಜಾಸ್ತಿ ಕೆಲಸ ಮಾಡಿಸ್ಕೊಳಂಗಿಲ್ವಾ ನಾವು, ಎಷ್ಟು ಬೇಕಷ್ಟ ಮಾಡಿಸ್ಕೊಂತೀವಿ, ಅಂತೂ ಮಿಕ್ಕಿ ಒಂದೊಂದ್ಸರಿ ಬೇಕಾಕೈತಿ ಅಂತ ಟೈಮಿಗೆ ಮಾಡಿದ್ರೆ ಸಾಕು. ಬೆಳಗಿಂದ ಸಂಜೆ ತನಕ ನಾರ್ಮಲ್ ಡ್ಯೂಟಿ, ಆ ಟೈಮ್ನಾಗ ನಾನು ನಾರ್ಮಲ್ ಪೇಮೆಂಟೇ ಕೊಡ್ತೀನಿ. ಸಾಯಂಕಾಲ ಮೇಲೆ ಹಿಂಗೆ ಒಂದು ತಾಸು ಹಿಂಗೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಈಗ ಒಂದು ಪೇಮೆಂಟ್, ಒಂದು ದಿವಸದ ಪೇಮೆಂಟ್ ಎಷ್ಟು ಇರ್ತೈತಲ್ಲ ಅದನ್ನ ಒಂದು ತಾಸಿಗೆ ಎಷ್ಟು ಹಾಕೈತೆ ನೋಡು, ಅದನ್ನ ಈ ಸಾಯಂಕಾಲ ಓವರ್ ಟೈಮ್ ಅಂತ ಮಾಡ್ತಾರೆ, ಅದಕ್ಕೆ ಡಬಲ್ ಪೇಮೆಂಟ್ ಕೊಡ್ತೀನಿ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಾಗಂಗಿಲ್ಲ ರಮ್ಯಾ, ನೀನು ನೋಡು ಏನು ಮಾಡ್ತೀನಿ ನೋಡು, ನೀ ಎಷ್ಟು ಕೊಡ್ರು ನಾನು ಕೆಲಸ ಮಾಡಕ್ಕೆ ತಯಾರದೀನಿ. ನನಗೇನಂದ್ರೆ ನನ್ನ ಗಂಡ ಕುಡಿಯೋದು ಬಿಡ್ಬೇಕು, ಆಮೇಲೆ ನಮ್ಮ ಜೊತೆ ಚಂದಾಗಿರ್ಬೇಕು ಅಂದ್ರೆ ಮಾತ್ರ ನನ್ನ ಕೈಗೆ ಹಿಡಿತೈತೆ ನೋಡೆಲ್ಲ. ನಿನ್ನ ಗಂಡನಿಂದ ಇವತ್ತು ನಿನಗೆ ಈ ಪರಿಸ್ಥಿತಿ ಬಂದೈತಿ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಅದಕ್ಕೆ ಸರಿ ಮಾಡಕ್ಕೆ ಒಬ್ರದಾರ, ಅವ್ರ ಹತ್ರ ಎಲ್ಲ ನಾ ಮಾತಾಡ್ತೇನಂತ ನೀ ಚಿಂತೆ ಮಾಡಬೇಡ. ಚಿಂತೆ ಬಿಟ್ಟು ನೀ ಕೆಲ್ಸಕ್ಕೆ ಬಾ. ಯಾವಾಗಿಂದ ಬರಕಿ? ನೀ ಈಗ ಬಾ ಅಂದ್ರೆ ಈಗ ಬರಕ್ಕೆ ಚಾಲು ಮಾಡ್ತೇನೆ ನೋಡ. ಇವತ್ತ ಬೇಡ, ನಾನು ಇವತ್ತೊಂದು ಸ್ವಲ್ಪ ಕೆಲಸ ಐತಿ ಮುಗಿಸ್ಕೋತೀನಿ, ನೀನು ನಾಳೆ ಬಾ. ನಿನ್ನ ಜೀವನದಾಗ ಏನೇನು ಕಷ್ಟ ನೋಡು ಇಷ್ಟು ಪರಿಹಾರ ಆಗೋಂಗೆ ನಾ ಮಾಡ್ತೇನೆ. ಏನೋ ನನ್ನ ಜೀವನದಾಗಿಂದ ಕಷ್ಟ ಪರಿಹಾರ ಮಾಡ್ತೀಯ ನೀನು? ನೋಡ್ ಮತ್ತೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ನೀನೇ ಬಂದು ಹೇಳ್ತಿದ್ದೀನಿ ನಾನು ಅಂತಲ್ಲೇ. ಅದೆಲ್ಲ ಹೋಗ್ಲಿ ಬಿಡುವ, ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋಂಗ ದಿನ ಇದು ಅನ್ಬೋಸೋದಾಗೈತಿ. ನನಗೊಂದು ಸ್ವಲ್ಪ ಕೆಲಸಕ್ಕೆ ಅದು ಕೊಟ್ಬಿಟ್ಟೆ ಅಂತ ಅಂದ್ರೆ ಭಾಳ ಉಪಕಾರ ಆಕೈತ್ವಾ. ಸರಿ ಬಿಡು, ನಾಳೆ ಮುಂಜಾನೆ 10 ಗಂಟೆಯಿಂದ ಕೆಲಸಕ್ಕೆ ಬಂದ್ಬಿಡು. 10 ಗಂಟೆಗೆ ಬೇಡ, ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತೇನೆ ಅಂದ್ಯಲ್ಲ, 9ಕ್ಕೆ ಬಂದ್ಬಿಡು. ಬರೋಕ್ಕಾಕೈತಿಲ್ಲ, ಮತ್ತು ಹುಡುಗರನ್ನ ಶಾಲೆಗದು ಕಳಿಸ್ಬೇಕೇನ? ಹುಡುಗರನ್ನ ಶಾಲೆಗದು ಕಳಿಸಿ ಬರ್ತೇನೆ, 9 ಗಂಟೆಗೆ ನಾನು ಖಾಲಿ ಆಗ್ತೇನೆ. ಯಾಕಂದ್ರೆ ಅವ್ರಿಗೆ 9 ಒಳಗಡೆ ಡಬ್ಬಿ ಮಾಡಿ ಕಟ್ಟಿಬಿಡ್ತೀನಿ, ಅಷ್ಟೊಳಗೆ ಬರ್ತೀನಿ ತಗೋ. ಉಳಿದಿದ್ದವ್ರು ಮಾಡ್ಕೊಂತಾರೆ, ಎಲ್ಲ ಕಳ್ಸೇನಿ. ಹಂಗಾರೆ 9 ಗಂಟೆಯಿಂದ ಬಾ. ನಂದು ಬೆಳಗ್ಗೆ 10ರಿಂದ 5 ತನಕ ಇರ್ತೈತಿ ನಮ್ದು ಡ್ಯೂಟಿ. ನೀನು ಸಂಜೆ ತನಕ ಲೇಟಾಗಿ ಹೋಗೋದು ಬೇಡ, ಬೆಳಗ್ಗೆ 9ಕ್ಕೆ ಬಂದೆ ಅಂದ್ರೆ 1 ತಾಸು ಎಕ್ಸ್ಟ್ರಾ ಕೆಲಸ ಮಾಡು. ಆದ್ರೆ ನಾಳೆನ ಬೇಡ, ಸ್ವಲ್ಪ ದಿವಸ 10 ಗಂಟೆಗೆ ಬಾ. ಹಂಗೇನಾರ ಕೆಲಸ ಐತಿ ಅಂತಂದ್ರೆ ನಿನಗೆ ಹೇಳ್ತೇನಂತ ಅವತ್ತಿನ ದಿವಸ ಜಲ್ದಿ ಬಂದ್ಬಿಡು ನೀನು. ಆಮೇಲೆ ನಿಂಗೆ ಎಷ್ಟು ಬೇಕು ಪಗಾರ ರಮ್ಯಾ? ನಾನಂತಂದು ಹೇಳಿ ಹಿಂಗೆ ಕೇಳಾಕತ್ತೀಯೋ ಅಥವಾ ಎಲ್ಲರಿಗೂ ಹಿಂಗೆ ಕೇಳ್ತೀಯೋ? ಖರೆ ಹೇಳ್ಬೇಕಂದ್ರೆ ನೀನಂತಂದು ಹೇಳಿನ ಕೇಳಾತೀನಿ. ಎಲ್ಲರಿಗೂ ಅಂದ್ರೆ ನಾನು ಇಷ್ಟು ಅಮೌಂಟ್ ಅಂತ ಹೇಳಿ ಫಿಕ್ಸ್ ಮಾಡಿಟ್ಬಿಟ್ಟೇನಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ತನಕ ಮಾಡಿದ್ರೆ ನಾನು ಏನು ಮಾಡ್ತೀನಿ, 8,000 ರೂಪಾಯಿ ಕೊಡ್ತೀನಿ. ಅದು ಅವ್ರ ಕೆಲಸ ಚಲೋ ಐತಿ ಅಂತ ಅಂದ್ರೆ ಮುಂದೆ ಮತ್ತೆ 1,000 2,000 ಹಿಂಗೆ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತೀನಿ. ನಾನು ಈಗ ಚಾಲೂ ಮಾಡಿನಲ್ಲ, ನನಗೂ ಒಂದು ಸ್ವಲ್ಪ ಗೊತ್ತಾಗಬೇಕು ಏನು ಹೆಂಗೆ ಅಂತಂದು ಹೇಳಿ. ಹಂಗಾರ ಒಂದು ಕೆಲಸ ಮಾಡ್ರಮ್ಯ, ನನಗೂ ಅಷ್ಟೇ ಕೊಡು ನೀನು ಸಾಕು. ಸರಿ ತಗೊಂಗಂದ್ರೆ 8,000 ರೂಪಾಯಿ ಕೊಡ್ತೀನಿ. ಆಮೇಲೆ ಅದು ಒಂದು ದಿವಸಕ್ಕೆ ಎಷ್ಟು ಆಕೈತೆ ನೋಡು, ಅದರೊಳಗಡೆ ನೀನು ಓವರ್ ಡ್ಯೂಟಿ ಮಾಡಿದೆ ಅಂತಂದ್ರೆ ಸಂಜೆಗೆ ಅದು ಡಬಲ್ ಪೇಮೆಂಟ್ ಕೊಡ್ತೇನೆ ತಗೋ. ಎಲ್ಲ ನಿನಗೆ ಬಿಟ್ಟಿದ್ವಾ, ನಾನು ಚಂದ ಕೆಲಸ ಮಾಡ್ತೀನಿ.
ಈ ಜಾಸ್ತಿ ಪಗಾರ ಕೊಟ್ಟೆ ಅಂದ್ರೆ ಅದು ನನಗೆ ಒಳ್ಳೇದಾಕೈತಿ ಹಂಗಂತೇಳಿ ಹಂಗೆ ಬಿಟ್ಟು ಕೇಳಾಕತ್ತಿಲ್ವಾ ನಾನು ಅದ್ರ ತಕ್ಕಂಗೆ ದುಡಿತೇನೆ ಬೆವ್ರು ಸುರಿಸಿ ದುಡಿತೇನೆ ಅದ್ರ ತಕ್ಕಂಗೆ ನೀ ಕೊಟ್ರೆ ಸಾಕು ನನಗೆ ತಗೋ ಹಂಗೆ ಮಾಡ್ತೇನಂತ ಈಗ ನೀ ಆರಾಮಾಗಿ ಹೋಗು ನಿಮ್ಮ ಮನೆಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬಾ ನಾನು 10 ಗಂಟೆಗೆ ಅಲ್ಲೇ ಇರ್ತೇನೆ ಸರಿ ರಮ್ಯಾ ನಿನ್ನಿಂದ ಭಾಳ ಉಪಕಾರ ಆತು ಸರಿ ತಗೋ ವಿಮಲಕ್ಕ ನಂದು ಒಂದು ಸ್ವಲ್ಪ ಕೆಲಸ ಐತಿಗ ನಾನು ಸ್ವಲ್ಪ ಜಲ್ದಿನ ಬಂದೆ ಇವತ್ತು ಊಟ ಮಾಡಿ ಸ್ವಲ್ಪ ಹೊರಗೆ ಹೋಗ್ಬೇಕಂತ ಹೇಳಿ ತಗೋ ಸರಿ ನಾಳೆ ಬರ್ತೇನೆ ತಗೋ ರಮ್ಯಾ ಆದರೂ ಶಾರದಕ್ಕ ಇಂಥ ಮಕ್ಕಳನ್ನ ಪಡೆದಂತ ನಿನ್ನ ಧನ್ಯವ ಇದ್ರೆ ಇಂಥ ಮಕ್ಳು ಇರ್ಬೇಕು ನೋಡು ಅದ್ರಾಗ ಏನಾಯ್ತವ ನಾವು ಹೆಂಗೆ ಬೆಳೆಸ್ತೇವೆ ಹಂಗೆ ಹುಡುಗರು ಇರ್ತಾವೆ ನೀನು ನಿನ್ನ ಮಕ್ಕಳನ್ನ ಚಂದಗಿನ ಬೆಳೆಸ ಅವ್ರಿಗೇನಾಗೈತೆ ಅವರು ಚಲೋನ ಅದಾರ ಈಗ ಸಣ್ಣವ್ರು ಅದಾರ ಅಷ್ಟ ಮುಂದೆ ದೊಡ್ಡವಾದ್ಮೇಲೆ ಅವು ಅವ್ರ ದಾರಿ ಹಿಡಿತಾವ್ ಈಗ ಕಷ್ಟ ಐತೆ ಅಂತ ಹೇಳಿ ಮುಂದೆ ಹಿಂಗೆ ಇರ್ತೈತೆ ಅಂತ ಅನ್ಬೇಡ ಯಾಕ ನಮ್ಮ ಕಷ್ಟ ನೀನು ನೋಡಿಲಾರ್ದೈತೇನ ಅದು ನಿಜ ಶಾರಕ್ಕ ನಾ ಬರ್ತೇನೆ ತಗೋ ಆತಂಗಾರ ನಾಳೆಯಿಂದ ಕೆಲ್ಸಕ್ಕೆ ಬಾ ನಿನ್ನ ಕೆಲಸ ನೋಡಿ ಪಗಾರ ಜಾಸ್ತಿ ಮಾಡ್ತಾಳಂತ ಆತಕ್ಕ ಬರ್ತೇನೆ ರಮ್ಯಾ ಅಮ್ಮ ನಂಗೆ ಊಟಕ್ಕೆ ನೀಡು ಜಲ್ದಿ ಊಟ ಮಾಡಿ ಸ್ವಲ್ಪ ಹೊರಗೆ ಹೋಗಿ ಬಂದ್ಬಿಡ್ತೇನೆ ಅಲ್ಲ ರಮ್ಯಾ ಈ ನಮ್ಮಿ ದಣಿ ಬಿಲ್ದಂಗೆ ಕೆಲಸ ಮಾಡಕತ್ತಿಲ್ಲ ನೀನು ತ್ರಾಸ ಆಗ್ತತಿಲ್ಲ ಸ್ವಲ್ಪ ಒಂದೆರಡು ಸಾವಿರ ರಜೆ ಹಾಕೊಂಡು ಮನ್ಯಾಗಿರ ಅಯ್ಯೋ ಅಮ್ಮ ಈಗ ದುಡ್ಕೊಳ್ಳೋ ವಯಸ್ಸು ಈಗ ದುಡ್ಕೋಬೇಕು ಈಗ ನಾ ರೆಸ್ಟ್ ತಗೊಂತ ಕುಂತೆ ಅಂತ ಅಂದ್ರೆ ಆಮೇಲೆ ಕಂಪನಿ ನೋಡು ಮ್ಯಾಲೆ ಎಳ್ಸಕ್ ಆಗೋಂಗೇ ಇಲ್ಲ ಏನವ ಬಿಡು ಹೋಲಿ ನಿಮ್ಗೆ ಗೊತ್ತಾಗ್ದಷ್ಟು ನಮ್ಗೇನು ಗೊತ್ತಾಗಂಗಿಲ್ಲ ಬಾ ಊಟ ಮಾಡುವಂತಿ ಅಮ್ಮ ಅಂದಾಗ ಪಾಪ ಅಲ್ಲ ವಿಮಲಾಕ್ಕ ಏನ್ ಮಾಡದವ ಎಲ್ಲಾರ ಮನೆ ಹಣೆ ಬರಾನ ಅಷ್ಟ ನೋಡು ಅದಕ್ಕ ಅಮ್ಮ ಇವ್ರಿಗಂತನ ಒಂದು ಏನಾರ ಸಪ್ರೇಟ್ ಆಗಿ ಫಂಡ್ ತರ ಮಾಡಿಸ್ಬೇಕು ಅಂತ ನನ್ನ ತಲೆ ಒಳಗೆ ಬರತೈತಿ ಭಾವ ಬಂದ್ರಂದ್ರೆ ಸ್ವಲ್ಪ ಮಾತಾಡ್ಸ್ಬೇಕು ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ ವಿಚಾರ ಮಾಡ್ಬೇಕು ಅವ್ರ ಕಡೆಯಿಂದ ಏನಾರ ಹೆಲ್ಪ್ ಆಕೈತೆನ ನೋಡ್ಬೇಕು ಏನ್ ಹೆಲ್ಪ್ ಅದೆಲ್ಲ ನಿನಗೆ ಗೊತ್ತಾಗಂಗಿಲ್ಲ ಬಿಡಮ್ಮ ನಾನು ಅವ್ರ ಹಂತಲ್ಲೇ ಮಾತಾಡ್ತೇನೆ ತಗೋ ಆಮೇಲೆ ನಿನಗೆ ಹೇಳ್ತೇನಂತ ಸರಿ ಬಿಡು ಆಕೀಗ ಪಗಾರದ್ದು ಏನು ಮಾಡ್ತಿದ್ದಿ ಅದ ಹೇಳಿದ್ನಲ್ಲಮ್ಮ ತಿಂಗಳಿಗೆ 8,000 ರೂಪಾಯಿನ ಒಂದು ವೇಳೆ ಆಕೆ ಏನಾದ್ರು ಚಲೋ ಕೆಲಸ ಮಾಡಕತ್ಲ ಅಂತಂದ್ರೆ ಮತ್ತೆ ಮುಂದೆ ನೋಡಿ ಕೊಡಕ್ಕೆ ಬರ್ತೈತಿ 9,000 10,000 ಹಿಂಗೆ ಹೌದಲ್ಲ ನಡೀತೈತಿ ಬಿಡವ ಹಂಗೆ ಮಾಡು ಬಾ ಈಗ ಅಮ್ಮ ನನ್ಗೆ ಯಾಕೋ ಮಧು ಅಕ್ಕ ನೆನಪು ಭಾಳ ಆಗಕತ್ತೈತಿ ನನಗೂ ಹಂಗಾಗತ್ತೈತ್ವ ಆ ಹುಡುಗಿ ಹೋದಾಗಿಂದ ಅಂತರೂ ಬಂದೇ ಇಲ್ಲ ಬರೀ ಫೋನ್ನಾಗ ಮಾತಾಡೋದಾಗೈತಿ ನೀವರ ಅವತ್ತು ಹೋಗಿ ಇದು ಬಂದಿರಿ ಒಂದೆರಡು ದಿವಸ ಅವ್ರ ಮನೆಗೆ ಹೋಗಿ ಅದಕ್ಕೆ ನಿನಗೂ ಬಾ ಅಂದ್ರೆ ಬರಂಗೇ ಇಲ್ಲ ನೋಡು ಎಲ್ಲೇ ಒಂದು ನೀನಾರ ಇರ್ಬೇಕಿಲ್ಲ ಇಲ್ಲ ನಾನಾರ ಇರ್ಬೇಕು ಇಲ್ಲಾಂದ್ರೆ ಹೆಂಗೆ ನಡೀತೈತೆ ಹೇಳಿ ನೋಡೋಣ ಒಂದು ಕೆಲಸ ಮಾಡು ನೀನು ಅಪ್ಪ ಸೇರಿ ಇವತ್ತಿಲ್ಲ ನಾಳೆ ಅದು ಹೋಗಿ ಬರ್ರಿ ಇವತ್ತು ಬೇಡವಾ ಯಾಕಮ್ಮ ಏನಿಲ್ಲ ಆಕೆಗೆ ಏನೇನು ಇಷ್ಟ ನೋಡು ಅದಿಷ್ಟು ಅಡುಗೆ ಮಾಡ್ಕೋತೇನೆ ಚಕ್ಲಿ ಕೊಡ್ಬಳಿ ನಿಪ್ಪಟ್ಟು ಅವೆಲ್ಲ ಆಕೆಗೆ ಸ್ವಲ್ಪ ಕುರ್ಕುಲು ತಿನ್ಸಂದ್ರೆ ಭಾಳ ಇಷ್ಟ ಅವನ್ನ ಮಾಡಿ ಕಟ್ಕೋತೇನೆ ನಾಳೆ ನಾಡ್ದು ಹೋಗಿ ಬರಕ್ಕೆ ಬರ್ತೈತೆ ಹೌದಲ್ಲ ಹಂಗ ಮಾಡಮ್ಮ ಏನು ತಾಯಿ ಮಗಳಿಬ್ರು ಮಾತಾಡ್ಕೊಂಡು ನಿಂತ್ಬಿಟ್ಟಿರ್ಲಿಲ್ಲ ಅರಿ ಅದು ನನಗೆ ಮದುವಂದು ನೆನಪು ಭಾಳ ಬರತೈತಿ ಹಾಗಾಗಿ ನಾಳೆ ಎಲ್ಲ ನಾಡ್ದು ಹೋಗಿ ಬರೋಣ ಅವ್ರನ್ನ ಭೇಟಿಯಾಗಿ ಬರೋಣ ನಾನು ಅದನ್ನ ಕೊಡಾತಿದ್ದೆ ನೋಡು ಸರಿ ತಗೋ ಏನೇನ್ ಬೇಕು ನೋಡಕ್ ಈಗ ಮಾಡಿ ಕಟ್ಕೋ ಹೋಗ್ಬರೋಣ ಅಂತ ಆಯ್ತು ಹಂಗ ಮಾಡ್ತೇನೆ ತಗೋರಿ ಅಪ್ಪ ಆಕಿಗ ಸರ್ಪ್ರೈಸ್ ಕೊಡ್ರಿ ನೀವು ಹಂಗ ಹೇಳಿ ಹೋಗಕ್ಕೆ ಹೋಗ್ಬೇಡ್ರಿ ಏನು ಸರ್ಪ್ರೈಸಾ ಅಪ್ಪ ನೀವು ಹೇಳ್ಬಿಟ್ರೆ ಆಕಿಗ ಆ ಕಾತುರತೆ ಇರೋದೇ ಇಲ್ಲ ನೀವು ಅದಕ್ಕೆ ಹೇಳಾರ್ದಂಗೆ ಹಂಗ ಹೋಗ್ರಿ ಆಕಿಗೆ ಒಂಥರ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಅದನ್ನ ನೋಡಿದ್ರೆ ನೀವೇ ಗೊತ್ತಾಕೈತಿ ನಿಮ್ಗೆ ಆಯ್ತು ತಗೋ ಹಂಗ ಮಾಡೋಣ ಅಂತ ಶಾರದಾ ಹಂಗ ಮಾಡಿ ಅಡ್ಗೆ ಮಾಡ್ಕೋ ಏನೇನ್ ಬೇಕತ್ತಿ ನೋಡಿ ಮಾಡಿ ಕಟ್ಕೋ ನಾಳೆ ತಪ್ಪಿದ್ರೆ ನಾಡ್ದು ಹೋಗಿ ಬಂದ್ಬಿಡೋಣ ಸರಿ ರೀ ಈಗ ಬರ್ರಿ ಊಟಕ್ಕೆ ಇಷ್ಟು ಮಧು ಈಗ ನಾನು ನೀನು ನಿಮ್ಮ ಮನೆಗೆ ಹೊಂಟೇವಿ ಅವ್ರಿಗೆ ಈಗ ಹೇಳಾರ್ದಂಗೆ ಬಂದ್ಬಿಟ್ಟೇವಲ್ಲ ಒಂಥರ ಸರ್ಪ್ರೈಸ್ ವಿಸಿಟ್ ಆಗಿರ್ತೈತಿ ಹೆಂಗ್ ರಿಯಾಕ್ಟ್ ಮಾಡ್ಬೋದು ಅಯ್ಯೋ ಅವ್ರಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತ್ರಿ ಬರ್ರಿ ನೀವೇ ನೋಡುವಂತ್ರಿ ರೀ ನಡೀರಿ ಬಾ ಅಪ್ಪ ಏನ್ವಾ ಅದು ಅಪ್ಪ ರಮ್ಯಾ ಮಧು ನೀನು ಅಕ್ಕ ನೀನು ಏನಿದೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ರಲ್ಲ ಏನೋ ಖುಷಿ ಆತ ಏನ್ ಶಾಕ್ ಆತ ಹಾ ಮಿಕ್ಸ್ ಫೀಲಿಂಗ್ ಮಾವ ಹೆಂಗದ್ರಿ ಆರಾಮದಿರಿ ರಮ್ಯಾ ಆರಾಮದಿದಿ ಭಾವ ನೀವು ಏನಿದೆ ಒಮ್ಮಕ್ಲೆ ಸರ್ಪ್ರೈಸ್ ವಿಸಿಟ್ ಕೊಟ್ಬಿಟ್ರಿ ಹೌದು ನಾವು ಸರ್ಪ್ರೈಸ್ ವಿಸಿಟ್ ಕೊಟ್ರೆ ನೀವೆಲ್ಲರೂ ಖುಷಿ ಆಗ್ತಿರಂತ ಅನ್ಕೊಂಡಿದ್ದೆ ಆದ್ರೆ ನೀವು ಒಂಥರ ಶಾಕ್ ಒಳಗದಿರಲ್ಲ ಯಾಕ ಯಾರ್ದ ಭಯ ಆಗತ್ತೈತಲ್ಲ ಮಧು ಅಮ್ಮ ಆರಾಮದಿಯಮ್ಮ ಆರಾಮದೇವ ಏನು ನೀವು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿರಿ ಇಲ್ಲೇ ಕರ್ನವ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ನೋಡು ನೀನಾರ ಒಬ್ಬಕ್ಕೆ ಅದೇ ಇಲ್ಲ ಖುಷಿ ಪಡಾಕ ಯಾಕಕ್ಕ ನೀ ಬಂದಿದ್ದು ನಮಗೆ ಖುಷಿ ಆಗಿಲ್ಲ ಅಂತ ಅನ್ಕೊಂಡಿದ್ದಿ ಮತ್ತೆ ಖುಷಿ ಪಡೆದ್ಬಿಟ್ಟು ಹಂಗ ಮುಖ ಹಿಂಗ ಕಣ್ಣು ಹಿಂಗ ಅಗಲ ಮಾಡ್ಕೊಂಡು ನೋಡ್ಕೊಂಡು ನಿಂತಿದ್ರಿ ನೀನು ಅಪ್ಪ ಅದು ಏನಾತ ಗೊತ್ತೇನ ಮಧು ಏನಮ್ಮ ಈಗರ ನಾನು ನಿಮ್ಮಪ್ಪ ನಿಮ್ಮ ತಂಗಿ ಮಾತಾಡ್ಕೊಂಡು ಹೋಗಿದ್ವಿ ಏನಂತ ಅದು ನನಗೂ ಯಾಕೆ ಜೀವ ಭಾಳ ನೆನ್ಸಾತಿತ್ತ ನಿಮ್ಮ ಅಪ್ಪಗೂ ಹಂಗಾಗತ್ತಿತ್ತ ಈಕಿ ರಮ್ಯಾ ಅಂತೂ ಹಗಲೆಲ್ಲ ನೆನೆಸ್ತಿರ್ತಾಳೆ ನಿನ್ನ ಹಾಗಾಗಿ ಆಕೆ ಏನಂದ್ಲು ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ರಿ ಅಂತ ಅಂದ್ಲ ಅಂದ್ರೆ ಭಾಳ ದಿವಸ ಆತು ನೋಡಿಲ್ಲ ನೋಡೋಂಗಾಗೈತಿ ಅನ್ನಲ್ಲ ಅದಕ್ಕೆ ಹಂಗಂದ್ಲು ನಾನು ನಿನ್ನ ಕಾಲ ಮೇಲೆ ಹೋಗೋದು ಬೇಡ ನಿನಗೆ ಏನೇನು ಇಷ್ಟ ನೋಡು ಅವಿಷ್ಟು ತಿಂಡಿನ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತಂದೇಳಿ ಪ್ಲಾನ್ ಮಾಡಿದೆ ಹಂಗಂತ ಕೂಡಲೇ ರಮ್ಯಾ ಏನಂದ್ಲು ಅದು ಸರ್ಪ್ರೈಸ್ ವಿಸಿಟ್ ಅಂತವಾ ಓ ಈಗ ಗೊತ್ತಾತ್ ಬಿಡ ನೀವಿಷ್ಟು ಸೇರಿ ನನಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಆಶ್ಚರ್ಯ ಮಾಡಬೇಕು ಅಂತಂದು ಹೇಳಿ ಅನ್ಕೊಂಡಿದ್ರಿ ಆದ್ರೆ ಅದು ಉಲ್ಟಾ ಆಗ್ಬಿಡ್ತಲ್ಲ ಅದಕ್ಕೆ ನಿಮ್ಗೆ ಇಷ್ಟೆಲ್ಲ ಶಾಕ್ ಆತೇನ ಹ್ಞೂ ಅಕ್ಕ ನಿಜವಾಗ್ಲೂ ನಾವ್ ಏನ್ ಮಾಡ್ಬೇಕಂತ ಇಲ್ಲಿ ಮಾತಾಡ್ಕೊಂಡಿದ್ವಿ ಅದನ್ನ ನೀವು ಮಾಡ್ಬಿಟ್ರಲ್ಲ ಅಂತೇಳಿ ಆಶ್ಚರ್ಯನ ಆತ್ ನೋಡ್ ನನಗ ಅದೆಲ್ಲ ಇರ್ಲಿ ಈಗ ಇನ್ನೊಂದು ವಿಷಯ ಹೇಳಿದ್ರೆ ಫುಲ್ ಶಾಕ್ ಹಾಕಿರಿ ನೀವು ಭಾವ ಏನ್ರಿ ಅದೇನ್ರದು ಅದು ನಾನು ಹೇಳಲ್ಲ ಮಧುನ ಹೇಳ್ತಾ ಕೇಳ್ರಿ ಮಧು ಅಕ್ಕ ಏನದ ಅಕ್ಕ ಏನಿದೆ ಹಿಂಗ್ಯಾಕ್ ನಾಚ್ಕೊಳತ್ತಿದಿ ಮಧು ಅಮ್ಮ ಏನು ಏನು ಏನಾರ ಖುಷಿ ವಿಷಯ ನಿಜವಾಗ್ಲೂ ಹ್ಞೂ ಅಮ್ಮ ಭಾಳ ಅಂದ್ರೆ ಭಾಳ ಖುಷಿ ಆತವಾ ಬಾ ಒಳಗ ಅಕ್ಕ ಶಾರದಾ ನಡಿ ಅವ್ರಿಗೆ ತಿನ್ನಕೇನಾರ ಮಾಡ್ಕೊಡುವಂತಿ ಅವ್ರ ಅಕ್ಕ ತಂಗಿ ಬಾ ದಿವಸದ ಮೇಲೆ ಸೇರಾರ ಮಾತಾಡ್ಕೊಂತ ನಿಲ್ತಾರ ನಡಿ ಹ್ಞೂನ್ರಿ ಮೊದ್ಲು ಅವ್ರಿಗೆ ಏನ್ ಬೇಕು ನೋಡು ಅದನ್ನ ಅಡಿಗೆ ಮಾಡ್ಕೊಡ್ತೇನೆ ಅಲ್ಲಲ್ಲ ನನ್ನ ಮಗಳಿಗೆ ಏನ್ ಬೇಕು ನೋಡು ನನ್ನ ಮಗಳಿಗೆ ಅಂತ ನೋಡು ನನ್ನ ಮೊಮ್ಮಗಳಿಗೋ ಮೊಮ್ಮಗನಿಗೋ ಏನ್ ಬೇಕು ನೋಡು ಅದನ್ನ ಮಾಡ್ಕೊಡ್ತೇನೆ ಇನ್ನೂ ಆಗ್ಲೇ ಕೂಸು ಹುಟ್ಟಿಲ್ಲ ಆಗ್ಲೇನ ಚಾಲು ಮಾಡಿದೆ ನಡಿ ಆಕಿಗೆ ಏನ್ ತಿನ್ಬೇಕು ಅನ್ಸುತ್ತೆ ನೋಡಿ ಅದನ್ನ ಕೇಳಿ ಮಾಡ್ಕೊಡ್ ನಡಿ ಹ್ಞೂನ್ರಿ ಈಗ ಮಾಡ್ಕೊಡ್ತೇನೆ ಏ ಕಳ್ಳಿ ಭಾವ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು
ಈ ಅಕ್ಕ ಏನು ಇಷ್ಟು ನಾಚ್ಕೋಬೇಡ್ವೆ. ಅದೆಲ್ಲ ಇರ್ಲಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ನಾನು. ನನ್ನ ಹತ್ರನ? ಏನಕ್ಕ? ಮಧು ಈಗ ಬೇಡ. ಭಾವ ಏನು ನನಗೇನು ನೀವು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡಾತಿರೋ ಅಥವಾ ಏನಿದೆ? ಅದೆಲ್ಲ ಏನಿಲ್ಲ ರಮ್ಯಾ, ನಿನ್ಗೆ ಆಮೇಲೆ ನಿಧಾನವಾಗಿ ಹೇಳ್ತೇನೆ ತಗೋ. ಸರಿ ಬಿಡ್ರಿ, ನಾನು ಭಾಳ ಏನು ಒತ್ತಾಯ ಮಾಡಿ ಕೇಳಂಗಿಲ್ಲ. ನಿಮ್ಗೆ ಯಾವಾಗ ಹೇಳ್ಬೇಕು ಅನಿಸುತ್ತೆ ಅವಾಗ ಹೇಳ್ರಿ. ನಡಿಯಕ್ಕ, ನಾನು ನೋಡಿಲ್ಲೇ ನಿಂತು ಮಾತಾಡ್ಸ್ಕೊಂತ ನಿಂತ್ಬಿಟ್ಟೇನೆ. ಏ ಭವ್ಯ ಇನ್ನೂ ಬಂದಿಲ್ಲ ಕಾಲೇಜಿಂದ? ಇಲ್ಲಕ್ಕ, ಆಕೆ ಸಾಯಂಕಾಲ ಬರ್ತಾಳ, ಇನ್ನೊಂದು ತಾಸು. ಏ ರಮ್ಯಾ, ಏನಮ್ಮ ಬಾ ಊಟಕ್ಕೆ, ಊಟ ಮಾಡಂತಿ. ಮಧು ಬಾರ್ವಾ, ನಿಂಗೂ ಏನಾರು ಮಾಡ್ಕೊಡ್ತೇನಂತ ನಾಷ್ಟ. ಅಳೇಂದ್ರ ಬರೀ ಒಳಗ. ಏನು ಇನ್ನೂ ಊಟ ಆಗಿರ್ಲಿಕ್ಕಿಂದ ರಮ್ಯಾಂದ? ಇಲ್ಲ, ಫ್ಯಾಕ್ಟ್ರಿಯಿಂದ ಬರೋದು ಈಗ ಬಂದಾಳ ನೋಡಿಕಿ. ಹೌದಾ, ನಾ ಮಾತಾಡ್ತೇನೆ ತಗೋ. ಆಕೀಗ ಊಟಕ್ಕೆ ನೀಡು, ನಾ ಕಳಿಸ್ತೇನೆ. ಸರಿ ಜಲ್ದಿ ಬರೀ ಒಳಗೆ. ಯಾಕೆ ರಮ್ಯಾ ಇಷ್ಟೊತ್ತಾದ್ರೂ ಊಟ ಮಾಡಿಲ್ಲ? ನಿನ್ನ ಆರೋಗ್ಯದ ಕಡೆ ಗಮನ ಕೊಡ್ಬೇಕನ್ನೋದು ಸ್ವಲ್ಪ ಜ್ಞಾನ ಏನದೈತೆ ಇಲ್ಲ ನಿನಗೆ? ಅಯ್ಯೋ ಅಕ್ಕ, ಇವತ್ತು ನನಗೆ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು. ಅಂದ್ರೆ ಒಂದು ಹೊಸದು ಬಿಸ್ನೆಸ್ ಬಂದಿತ್ತು. ಅವರು ಸ್ವಲ್ಪ ಜಾಸ್ತಿ ಆರ್ಡರ್ ಹಾಕಿದ್ರು, ಹಾಗಾಗಿ ಮಟೀರಿಯಲ್ಸ್ ಎಲ್ಲ ತರೋದಿತ್ತು. ಅದನ್ನೆಲ್ಲ ನೋಡಿ ಏನೇನೈತಿ ಏನೇನಿಲ್ಲ ವಿಚಾರ ಮಾಡಿ ಇಷ್ಟನ್ನು ಬರೆದು ತೊಗೊಂಬಂದೆ. ಅಂದ್ರೆ ಈಗ ಮನೆಗೆ ಬಂದು ಊಟ ಮಾಡಿ ಮಾರ್ಕೆಟಿಗೆ ಹೋಗ್ಬೇಕಂತ ಹೇಳಿ ನೋಡಿದ್ರೆ ಇಲ್ಲೇ ಹೊತ್ತಾಗ್ಬಿಡ್ತು. ಆದ್ರೂ ಪರವಾಗಿಲ್ಲ, ಈಗ ಹೋಗಿ ಬರ್ತೀನಿ. ಮತ್ತೆ ನಾಳಿಂದ ಚಾಲೂ ಮಾಡ್ಬೇಕು, ಭಾಳ ದಿವಸ ಟೈಮ್ ಇಲ್ಲ. ಆದ್ರೂ ನಿನ್ನ ಆರೋಗ್ಯದ ಕಡೆ ಕಾಳಜಿ ಇರಲ್ಲ ರಮ್ಯಾ. ಅಕ್ಕ ನೀ ಏನು ಚಿಂತೆ ಮಾಡಬೇಡ, ಎಲ್ಲ ನಾನು ಚಂದಾಗಿ ನೋಡ್ಕೊಳತೀನಿ. ಒಂದೊಂದ್ಸರಿ ಹಿಂಗೆ ಆಗ್ತಾವ, ಏನು ಮಾಡೋಕ್ಕಾಗಂಗಿಲ್ಲ. ಯಾವಾಗಲೂ ರೆಸ್ಟ್ ಬೇಕಂತಂದ್ರೆ ಯಾವಾಗಲೂ ಅಂತಂದು ಹೇಳೋದಿಲ್ಲ, ಯಾವಾಗಾರ ಒಮ್ಮೆನಾರ ಸ್ವಲ್ಪ ರೆಸ್ಟ್ ಮಾಡ್ಬೇಕಲ್ಲ. ನೀ ಏನು ಚಿಂತೆ ಮಾಡ್ಬೇಡಕ್ಕ. ಈಗ 2 ದಿವಸ ಆತು ಬಿಸಿ ಆಗಿ ನಾನು ಅಷ್ಟೇ. ಇದು ನಾನೇನಂತಂದ್ರೆ ಈಗ ಆಗಳೇ ಊಟ ಮಾಡ್ತಿದ್ದೆ, 2 ಗಂಟೆಗೆ ಬಂದೆ ನಾನು. 2 ಗಂಟೆಗೆ ಬಂದ್ರು ಇನ್ನೂ ಊಟ ಮಾಡಿಲ್ಲ. ಅಯ್ಯೋ ಅದು ಏನು ಗೊತ್ತೇನ, ಪಾಪ ವಿಮಲಕ್ಕ ಅದಾಳ ನೋಡು, ಇಷ್ಟ ಆಗೈತೆ ನೋಡು. ಹಂಗಾಗಿ ಅಲ್ಲೇ ಮಾತಾಡ್ಕೊಂತ ನಿಂತ್ಬಿಟ್ಟೆ. ಅಷ್ಟೊತ್ತಿಗೆ ನೀವು ಬಂದ್ರಿ, ಹಂಗಾಗಿ 4 ಆತು. ಹೌದಾ? ಅಯ್ಯೋ ನನ್ನ ತಲೆಗೆ ಒಂದಿಷ್ಟು ಅಂತಂಗ ಭಾವ ಹತ್ರ ಮಾತಾಡ್ಬೇಕು ಸ್ವಲ್ಪ. ಭಾವ ರಮ್ಯಾ, ನೀ ಏನ್ ಮಾತಾಡ್ಬೇಕಲ್ಲ ಮೊದ್ಲು ಊಟ ಮಾಡ್ಬಾ, ಆಮೇಲೆ ಮಾತಾಡೋಣಂತ ಆತಾ? ಸರಿ ಭಾವ, ನೀವು ನನ್ನ ಜೊತೆಗೆ ಸ್ವಲ್ಪ ಕಂಪ್ನಿ ಕೊಡ್ಬರ್ರಿ. ಬೇರೆ ಕೆಲಸದಾಗ ಸ್ವಲ್ಪ ಕೈ ಜೋಡಿಸ್ತೀನಿ, ಆದ್ರೆ ಊಟಕ್ಕೆ ಮಾತ್ರ ನೋ ಚಾನ್ಸ್, ನಾಟ್ ಎಟ್ ಆಲ್. ಯಾಕೆ ಭಾವ? ಯಾಕಂದ್ರ ಅಲ್ಲೇ ನಮ್ಮ ಮನಿ ಒಳಗಡೆನ ಗಡತ್ತಾಗ ಊಟ ಆಗೈತ್ ನಮ್ದು. ಅಮ್ಮ ಹೋಳ್ಗಿ ಏನೇನೋ ಮಾಡಿದ್ಲು, ಅಡ್ಗಿ ಅಂತೂ ಜಬರ್ದಸ್ತ್ ಇತ್ತು. ಅದ್ರಾಗ ಬೇರೆ ನಿಮ್ಮ ಮಕ್ಕಳು ಮಾಡ್ಯಾಳ ಇವತ್ತು ಹೋಳ್ಗಿ. ಬ್ಯಾಡ್ ಅಂದ್ರೂ ಕೇಳಾಕತ್ತಿದ್ದಿಲ್ಲ. ಮೆತ್ತಗ ನಮ್ಮ ಮಮ್ಮಿ ಹೆಂಗ್ ಮಾಡ್ತಿದ್ಲು ನೋಡು, ಹಂಗ ಆಗ್ಬಿಟ್ಟಾವು. ಹಂಗಾಗಿ 1-2 ಎಕ್ಸ್ಟ್ರಾ ಹೋದ್ವು ಅನ್ಕೋ ಹೋಳ್ಗಿ ಹೊಟ್ಯಾಗ. ಈಗಂದ್ರೂ ಎಲ್ಲೆಲ್ಲೂ ಜಾಗಿಲ್ಲ ನೋಡು. ಓ ಹಂಗ ಹೋಗ್ಲಿ ಬಿಡ್ರಿ, ರಾತ್ರಿ ಯಾರ ಕಂಪ್ನಿ ಕೊಡ್ರಿ ಊಟಕ್ಕೆ. ನಡಿ, ನೀ ಊಟ ಮಾಡ್ಬಾ, ನಾವು ಬರ್ತೇವೆ ನಡಿ ಒಳಗ್. ಸರಿ ಭಾವ, ಊಟ ಆದ್ಮೇಲೆ ಸ್ವಲ್ಪ ನಿಮ್ ಹತ್ರ ಮಾತಾಡೋದೈತಿ. ಆಮೇಲೆ ನಾನು ಮಾರ್ಕೆಟಿಗೆ ಹೋಗ್ಬರ್ಬೇಕು. ಅದೇನೈತಿ ಆಮೇಲೆ ಮಾಡ್ಕೋ, ಮೊದ್ಲು ಊಟ ಮಾಡು, ಆಮೇಲೆ ನಿಮ್ ಭಾವನು ಕರ್ಕೊಂಡು ಹೋಗಿ ಮಾರ್ಕೆಟಿಗೆ. ಹ್ಞೂ ಅಕ್ಕ. ಭಾವ ಬರ್ತೀರಿ? ನಡಿ. ಈಗ ಊಟ ಮಾಡಿ ಜಲ್ದಿ ರೆಡಿಯಾಗಿ ಬರ್ತೇನೆ. ಅಕ್ಕ ಬಾ ಒಳಗ. ಭಾವ ನೀವು ಬರ್ರಿ ಒಳಗ. ನಡಿ ಬಂದ್ವಿ. ರೀ, ಅದು ನಾನು ಸುರೇಶನ್ ಬಗ್ಗೆ ಮಾತಾಡಬೇಕು ಅಂತಂತ ಹೇಳಿ ಪ್ಲಾನ್ ಮಾಡಿದ್ದೆ. ನೀವು ಯಾಕೆ ಹಂಗೆ ತಡೆದ್ರಿ? ಒಮ್ಮೆಕ್ಲೆ ಹಂಗ ಮಾತೆತ್ತಬೇಡ. ಯಾಕಂದ್ರ ನಿಮ್ ತಂಗಿ ಮನಸ್ನಾಗ ಯಾರು ಇದ್ರೆ ಏನ್ ಮಾಡ್ತಿದ್ದಿ? ಮತ್ತಕಿ ನಿನ್ ಮ್ಯಾಲಿನ ಪ್ರೀತಿಗ ಮನಸ್ನಾಗ ಇದ್ದದ್ದು ಹೇಳ್ಕೊಳಕ್ಕೂ ಆಗೋದಿಲ್ಲ. ಏನ್ ಹೇಳಾತೀರಿ ನೀವು? ನಮ್ಮ ರಮ್ಯ ಯಾರನ್ನಾರ ಇಷ್ಟಪಡಕತ್ತಾಳಂತ ಅನ್ಸಕತ್ತೈತಿ ನಿಮ್ಗ? ಹಂಗಲ್ಲ ಮಧು, ಇಷ್ಟ ಪಡಾಕತ್ತಾಳ ಅಂತ ಹೇಳಲ್ಲ. ಇಷ್ಟ ಪಡಾಕತ್ತಿದ್ರೆ ಏನ್ ಮಾಡ್ತಿದ್ದಿ? ಹಂಗಾಗಿ ಆಕಿನ ಮನಸ್ನಾಗ ಏನಾರ ಆ ರೀತಿ ಐತಾ ಅಂತ ತಿಳ್ಕೊ. ಏನು ಇಲ್ಲ ಅಂದ್ರೆ ಪ್ರಸ್ತಾವನೆ ಮಾಡಕ್ ಅಡ್ಡಿ ಇಲ್ಲ. ಹೌದ್ರಿ, ನೀವ್ ಹೇಳಿದ್ದು ನಿಜ. ಸರಿ ಆಯ್ತು, ನಡಿ ಒಳಗ್ ಬಾ. ಇದ್ರ ಬಗ್ಗೆ ನೀನ್ ಈಗ ಮಾತಾಡಕ್ ಹೋಗ್ಬೇಡ, ನಾನು ನೀನು ಇಬ್ರು ಸೇರಿ ಆಕಿನ ಹಂತಲ್ಲಿ ಮಾತಾಡೋಣ ಅಂತ. ಸರಿ ರೀ, ಆಕಿನ ಮನಸ್ನಾಗ ಯಾರು ಅದಾರನಂತ ಕೇಳ್ಕೊರಿ, ಅಂದ್ರೆ ತಿಳ್ಕೊರಿ. ಡೈರೆಕ್ಟಾಗಿ ಕೇಳೋದು ಸರಿ ಅನ್ಸೋದಿಲ್ಲ. ಮತ್ತೆ ಯಾರು ಇಲ್ಲ ಅಂದ್ರೆ ನಾವು ಆಕಿನ ಮೇಲೆ ತಪ್ಪು ತಿಳ್ಕೊಂಡೇವೆ ಅಂತ ಅನಿಸ್ತೈತಿ. ಅದಕ್ಕೆ ಹೇಳಿದ್ದು, ನಾ ಎಲ್ಲ ಮಾತಾಡ್ತೇನೆ ತಗೋ ಆಕಿನ ಅಂತಲ್ಲಿ. ಸರಿ ಬರ್ರಿ ಒಳಗ್. ಏನ್ ಇಬ್ರು ಇಲ್ಲೇ ಮಾತಾಡ್ಕೊಂಡ್ ನಿಂತಿರ್ಲ, ಒಳಗ್ ಬರೋರ ಇಲ್ಲ ನೀವು? ಬಂದ್ವಿ ಅಪ್ಪ, ಬರ್ರಿ. ಅಳಿಯಂದ್ರ ಬರ್ರಿ ಒಳಗ. ಹಾ ರೀ ಮಾವ, ಬಂದೆ. ಅಲ್ಲ, ನಮ್ಮ ರಮ್ಯಾನ ಹತ್ರ ನಾನು ಡೈರೆಕ್ಟಾಗಿನ ಕೇಳ್ಬಿಡ್ಲಾ? ಆಕಿ ಹಿಂಗೆ ಡೈರೆಕ್ಟಾಗಿ ನಾನು ಯಾರ ನಿನ್ನ ಮನಸ್ನಾಗ ಅದಾರನ ಅಂತ ಹೇಳಿ ಕೇಳಿದ್ರೆ ನನ್ನ ಮೇಲೆ ತಪ್ಪು ತಿಳ್ಕೊಂಡ್ರೆ ಆಕಿ ಹಂಗಂತಂದೇಳಿ ಕೇಳ್ದೆ ಬಿಡಾಕು ಆಗೋದಿಲ್ಲ. ಇರ್ಲಿ, ಏನಾರ ಮಾಡಿ ಕೇಳ್ತೇನೆ. ಅಕ್ಕ ರಮ್ಯಾ, ಹೋಗಿ ಬಂದ್ರಿ ಮಾರ್ಕೆಟಿಗೆ? ಹ್ಞೂ ಅಕ್ಕ, ಹೋಗಿ ಬಂದ್ವಿ. ಭಾವ ಬಂದಿದ್ದಕ್ಕೆ ನನ್ನ ಕೆಲಸ ಎಷ್ಟು ಈಸಿ ಆಯ್ತು ಗೊತ್ತೈತಿ. ಒಂದ್ ವೇಳೆ ಅವ್ರೇನಾರ ಬಂದಿದ್ದಿಲ್ಲ ಅಂದಿದ್ರೆ ಇನ್ನೂ ನಾನು ಮಾರ್ಕೆಟ್ ಒಳಗೆ ಅಲ್ದಾಡ್ಬೇಕಾಗಿರ್ತಿತ್ತು. ಹೌದಾ? ಹ್ಞೂ ಅಕ್ಕ, ಭಾವಂಗ ಎಷ್ಟೆಲ್ಲ ಮಾರ್ಕೆಟ್ ಪ್ಲೇಸಸ್ ಗೊತ್ತೈತಿ. ನನಗೂ ಅವ್ರ ಜೊತೆಗೆ ಹೋಗಿದ್ದು ಚಲೋನ ಆದ್ ನೋಡು. ಇಲ್ಲ ಅಂದಿದ್ರೆ ಗೊತ್ತಾಗ್ತಿದ್ದಿಲ್ಲ. ಅವ್ರಿಗ ಎಲ್ಲ ನಾಲೆಜು ಐತೆ ನೋಡು, ಇಂಥದಿಲ್ಲ ಅನ್ನೋಂಗಿಲ್ಲ. ಅದೆಲ್ಲ ಹೋಗ್ಲಿ ಬಿಡು, ನಿನಗೆ ಏನೇನು ಬೇಕು ಎಲ್ಲ ಸಿಕ್ಕಿಲ್ಲ? ಸಿಕ್ತಕ್ಕ, ಎಲ್ಲ ಚಲೋ ಮಟೀರಿಯಲ್ ರೀಸನೇಬಲ್ ಪ್ರೈಸ್ ಒಳಗೆ ಸಿಕ್ಕಾವ್. ಚಲೋ ಆಯ್ತು ಬಿಡು. ನಿಮ್ಮ ಭಾವ ಇಲ್ಲೇ? ಭಾವ ಬರತ್ತಾರ, ಅಪ್ಪ ಏನ ಕೇಳತ್ತಾರ, ಮಾತಾಡ್ಕೊಂಡು ನಿಂತಿದ್ರು. ಹೌದಾ? ಅದು ಸ್ವಲ್ಪ ನಿನ್ನ ಹತ್ರ ಮಾತಾಡ್ಬೇಕಿತ್ತಲ್ಲ ನಾನು. ನನ್ನ ಹತ್ರ ಅಕ್ಕ? ಏನು ಹೇಳ? ಹಿಂಗೆ ಕೇಳ್ತೀನಿ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡ, ನನ್ನ ಮೇಲೆ ತಪ್ಪು ತಿಳ್ಕೊಬೇಡ. ಯಾಕಕ್ಕ ಹಿಂಗ್ಯಾ ಕೇಳಾತಿದಿ? ಏನು ಅಕ್ಕ ತಂಗಿ ಏನ್ ಮಾತಾಡ್ಕೊಂತ ಕುಂತೀರಿ? ಏನು ಇಲ್ಲ ರೀ, ನೀವು ಬಂದಿದ್ದಕ್ಕೆ ಆಕಿನ ಕೆಲಸ ಇವತ್ತ ಭಾಳ ಈಸಿ ಆಗಿ ಆತು ಅಂತ ಅನ್ನಕತ್ತಿದ್ಲು. ಮತ್ತ ನೀವು ಆಕಿನ ಜೊತೆ ಹೋಗಿದ್ದಕ್ಕೆ ಮಾರ್ಕೆಟಿಂದೆಲ್ಲ ವಿಷಯನೂ ಗೊತ್ತಾತು, ಎಲ್ಲೆಲ್ಲಿ ಏನೇನು ಅಂಗಡಿ ಅದಾವ ಅಂತ ಹೇಳಿ ಇನ್ನೂ ಜಾಸ್ತಿ ಗೊತ್ತಾತು ಅಂತ ಹೇಳಕತ್ತಿದ್ಲು. ನನ್ಗೇನು ಇದು ಹೊಸದಲ್ಲ, ಮುಂಚಿಂದ ಅಲ್ಲೇ ಅಡ್ಡಾಡ್ಕೊಂತಾನ ಅದೀನಿ, ಹಾಗಾಗಿ ಗೊತ್ತಿದ್ದ ಪ್ಲೇಸಸ್ನ ತೋರಿಸಿದೆ. ಅದೆಲ್ಲ ಇರ್ಲಿ ಬಿಡ್ರಿ, ನಾ ಸ್ವಲ್ಪ ರಮ್ಯಾ ಹತ್ರ ಮಾತಾಡ್ಬೇಕಿತ್ತು, ಅದಕ್ಕೆ ಮಾತಾಡಕತ್ತಿದ್ದೆ ನೋಡ್ರಿ. ಹಾ, ನಾನು ಮಾತಾಡ್ಬೇಕಿತ್ತ, ಅದಕ್ಕೆ ಬಂದೆ. ಏನ್ ಇಬ್ರು ಪ್ಲಾನ್ ಮಾಡ್ಕೊಂಡ ಬಂದಂಗೈತಪ್ಪ? ಏನು ಇಲ್ಲ, ನಾವು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡು ಸಾಕು. ಏನ್ ಕೇಳಕತ್ತಿರಕ್ಕ? ನಾನೇನು ಉತ್ತರ ಕೊಡ್ಬೇಕ? ನೋಡ್ರಮ್ಯಾ, ಸುತ್ತಿ ಬೆಳೆಸಿ ನಮ್ಗೆ ಕೇಳಕ್ ಬರಲ್ಲ. ನಾವು ಕರೆ ಹೇಳ್ಬೇಕಂದ್ರ ಫಸ್ಟು
ನಿನ್ನ ಹತ್ರ ಮಾತಾಡ್ಬೇಕು ಏನು ಮಾವ ಅತ್ತಿ ಹತ್ರ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನಾವು ಮಾತಾಡಕ್ ಬಂದಿದ್ ವಿಷಯ ನಿನ್ ಮದ್ವಿ ಮ್ಯಾಟ್ರ್. ಏನು ನನ್ನ ಮದ್ವೆ ಮ್ಯಾಟ್ರಾ? ಹಾ, ಅದಕ್ಕೆ ಫಸ್ಟ್ ಅತ್ತಿ ಮಾವ ಹತ್ರನ ಮಾತಾಡ್ಬೋದಿತ್ತು, ಆದ್ರೆ ನಮಗ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು, ಅದಕ್ಕೆ ನಿನ್ ಹಂತಲ್ಲಿ ಬಂದ್ವಿ. ಹೌದಾ, ಸರಿ ಬಿಡ್ರಿ. ಮದ್ವೆ ಮ್ಯಾಟರ್ ಅಂತ ಅಂದ್ರೆ ನಾನೇನು ಅಷ್ಟು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆದ್ರೆ ಈಗ ಅದಕ್ಕಿಂತಾನು ಇಂಪಾರ್ಟೆಂಟ್ ಇರೋದು ಒಂದು ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು. ಏನೋ ಇಂಪಾರ್ಟೆಂಟ್ ಇರೋದ ನನ್ನ ಹಂತಲ್ಲೇ? ಹ್ಞೂ ಭಾವ, ನಿಮ್ಮ ಸಪೋರ್ಟ್ ಇದ್ರಷ್ಟ ನನ್ನ ಬಿಸ್ನೆಸ್ ಒಳಗಡೆ ನಾನು ಇನ್ನೂ ಮುಂದುವರೆಯಕ್ಕೆ ಸಾಧ್ಯ. ಇಲ್ಲ ಅಂದ್ರ ಏನು ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕಾ? ಹ್ಞೂ ಭಾವ, ಅದು ಏನಂತ ಅಂದ್ರ ಈಗ ಬಹಳ ಜನ ಹೆಣ್ಮಕ್ಳು ನೊಂದು ಹೆಣ್ಮಕ್ಳು ಅದಾರ. ಅವ್ರಿಗೇನೋ ತಕ್ಕ ಮಟ್ಟಿಗೆ ನಾನು ಸಹಾಯ ಮಾಡಕತ್ತೇನೆ. ಆದ್ರೂ ಇನ್ನು ಬೇರೆ ರೀತಿಯಿಂದ ಏನಾರ ಮಾಡ್ಬೋದೇನೋ ಅಂತ ನನ್ನ ತಲೆ ಒಳಗೆ ವಿಚಾರ ಬಂದೈತಿ. ಏನ್ ಮಾಡ್ಬೋದು ಅಂತ ನೀ ಅನ್ಕೊಂಡಿದ್ದಿ? ಅದ ನೀವ ಹೇಳ್ಬೇಕು. ಸರಿ ತಗೋ, ಈಗ ನೀನು ನನ್ನ ಕಿವಿ ಒಳಗೆ ಹಾಕಿಲ್ಲ, ನಾನು ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ. ಏನ್ ಮಾಡ್ಬೇಕು ನೋಡಿ ಪ್ಲಾನ್ ಮಾಡಿ ನಿನಗೆ ಹೇಳ್ತೇನಂತ. ಈಗ ಅದು ಸಾರ್ಟ್ ಔಟ್ ಆತ? ಹ್ಞೂ ಭಾವ, ನನಗಿದ್ರಾಗ ಹೆಲ್ಪ್ ಮಾಡೋದು ನೀವು ಒಬ್ಬರ ನೋಡ್ರಿ. ನೋಡ್ರಮ್ಯ, ಬರೀ ಬಿಸ್ನೆಸ್ ಅದು ಇದು ಅಂತ ಹೇಳಿ ನಿನ್ನ ಲೈಫ್ನ ನೀನು ಹಾಳು ಮಾಡ್ಕೋಬೇಡ. ಅಕ್ಕ, ನಾ ಬಿಸ್ನೆಸ್ ಕಡೆ ಗಮನ ಕೊಟ್ರೆ ನನ್ನ ಲೈಫ್ ಎಲ್ಲ ಹಾಳಾಗ್ತೈತಿ ಗೊತ್ತು ನನಗೂ. ಅದ್ರ ನಿದ್ದಿಗೆಟ್ಟು ರೆಸ್ಟ್ಲೆಸ್ ಆಗಿ ಎಲ್ಲ ಮಾಡಬೇಡ. ಹಂಗೇನಿಲ್ಲಕ್ಕ, ನೀ ಏನೂ ತಲೆ ಕೆಡಿಸ್ಕೋಬೇಡ. ಏನಂತ ಅಂದ್ರೆ ಈಗಿನ ಟ್ರೆಂಡಿಗೆ ಏನೈತಲ್ಲ ಅಂದ್ರೆ ಈಗ ಏನು ನಡೀತಿರ್ತೈತಲ್ಲ ಅದ್ರ ಬಗ್ಗೆ ನನಗೊಂದು ಸ್ವಲ್ಪ ಅಪ್ಡೇಟ್ಸ್ ಸಿಕ್ತಿತ್ತಂದ್ರೆ ಅದನ್ನ ಯೂಸ್ ಮಾಡಿಕೊಂಡು ಈ ಹೊಸ ಹೊಸ ಅಪ್ಡೇಟಿಂದ ಏನು ಬೇಕು ನೋಡು ಅದನ್ನೆಲ್ಲ ಫಾಲೋ ಮಾಡಿ ನನ್ನ ಬಿಸ್ನೆಸ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ ನನ್ನ ತಲೆ ಒಳಗೈತಿ. ಅದಕ್ಕೆ ಭಾವಂದು ಸ್ವಲ್ಪ ಸಪೋರ್ಟ್ ಬೇಕಕ್ಕ. ಸರಿ ಆಯಿತು, ಆದ್ರೆ ನಿನ್ನ ಹೆಲ್ತ್ ಕಡೆ ನಿನ್ನ ಜೀವನದ ಕಡೆ ಗಮನ ಕೊಡು. ಫಸ್ಟು ನಿನ್ನ ಲೈಫಿಗೆ ಪ್ರಿಫರೆನ್ಸ್ ಕೊಡು, ಆಮೇಲೆ ಅದು ಅಕ್ಕ, ಅದು ನನ್ನ ಲೈಫಲ್ಲೇನಕ್ಕ. ಸರಿ ಬಿಡ್ರಿ, ಈಗ ಇಬ್ರು ಅದ್ರ ಬಗ್ಗೆ ಮಾತಾಡ್ಕೊಂಡು ಕುಂದ್ರಬೇಡ್ರಿ. ರಮ್ಯಾ, ಈಗ ನಿನ್ನ ಪ್ರಾಬ್ಲಮ್ಗೆ ನಾನು ಸೊಲ್ಯೂಷನ್ ಹುಡ್ಕೊಡ್ತೇನೆ ಅಂತ ಅಂದೇನಿಲ್ಲ? ಹ್ಞೂ ಭಾವ. ಹಾ, ಈಗ ನಾನು ನಿಮ್ಮ ಅಕ್ಕ ಹೇಳೋ ಮಾತನ್ನ ಕೇಳ್ತೀಯಾ? ಏನು ಮದ್ವಿದಾ? ಸರಿ ಆಯ್ತು, ಗೋ ಅಹೆಡ್. ರಮ್ಯಾ, ನಿನ್ನ ಮನಸ್ನಾಗ ಯಾರು ಅದಾರೇನ? ಅಕ್ಕ, ಏನಿದು ಏನು ಕೇಳಾತಿದ್ದಿ ನೀನು? ಹಂಗಲ್ಲ ರಮ್ಯಾ, ಯಾರ ನಿನ್ನ ಮನಸ್ನಾಗ ಅದಾರೋ ಏನು ಇಲ್ಲೋ ಅಷ್ಟೇ ಕೇಳು. ಯಾಕಂತ ಅಂದ್ರೆ ನಾವು ಮೊದಲು ಅಪ್ಪ ಅಮ್ಮನ ಹತ್ರ ಹೋಗಿ ಮಾತಾಡಿದ್ವಿ ಅಂತ ಇಟ್ಕೋ. ನಿನಗೆ ಆ ಹುಡುಗ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಅಥವಾ ನಿನ್ನ ಮನಸ್ನಾಗ ಯಾರು ಒಬ್ಬರಿದ್ರೆ ನನ್ನಿಂದ ನಿನ್ನ ಜೀವನ ಹಾಳಾಗಬಾರ್ದಲ್ಲ. ಅದಕ್ಕೆ ನನ್ನ ಮನಸ್ನಾಗ ಯಾರು ಅದಾರ ಅಂತಾನು ಹೇಳೋಕ್ಕಾಗಲ್ಲ, ಇಲ್ಲ ಅಂತಾನು ಹೇಳೋಕ್ಕಾಗಲ್ಲ. ಏನು ಯೋಚನೆ ಮಾಡಾತಿದಿ ಹೇಳು ಬಾಯ್ ಬಿಟ್ಟು. ಅಕ್ಕ, ಅದು ರಮ್ಯಾ ಹೇಳು. ನೀವು ಹಿಂಗೆ ಒಂದು ಸಲ ಕುತ್ಕೊಂಡು ಹೇಳು ಅಂದ್ರೆ ನಾ ಹೆಂಗೆ ಹೇಳಿ? ಅಂದ್ರೆ ನೀ ಯಾರನ್ನಾರ ಇಷ್ಟಪಟ್ಟಿ? ಅಕ್ಕ, ನನ್ಗೇನು ಹೇಳ್ಬೇಕನ್ನೋದ ಗೊತ್ತಾಗತ್ತಿಲ್ಲ. ಇಲ್ಲಿ ನೋಡು ರಮ್ಯಾ, ನೀ ಯಾರನ್ನಾರ ಇಷ್ಟಪಟ್ಟಿದ್ರೆ ಹೇಳು, ನಾವೇನು ಫೋರ್ಸ್ ಮಾಡೋದಿಲ್ಲ. ಈಗ ನಿಜ ಹೇಳ್ಬೇಕಂದ್ರ ನಾವು ಒಂದು ಸಂಬಂಧನ ತಗೊಂಬಂದೇವಿ, ಅದನ್ನ ಮೊದಲು ನಿನ್ನ ಹತ್ರ ಕ್ಲಾರಿಫೈ ಮಾಡ್ಕೊತೇವಿ. ನೀನು ಹ್ಞೂ ಅಂದ್ರಷ್ಟ ಮುಂದುವರಿತೀವಿ. ಇಲ್ಲಪ್ಪ ನೀ ಯಾರನ್ನಾರ ಮನಸ್ನಾಗ ಇಟ್ಕೊಂಡಿದ್ದಿ ಅಥವಾ ಯಾರನ್ನಾರ ಲವ್ ಮಾಡಾಕತ್ತಿದ್ದಿ ಅಂತ ಅಂದ್ರೂ ಹೇಳು. ನಿಮ್ಮ ಅಪ್ಪ ಹತ್ರ ಮಾತಾಡಿ ಅದನ್ನ ಒಪ್ಸೋ ಜವಾಬ್ದಾರಿ ನಂದು. ಅಯ್ಯೋ, ಇವ್ರೇನು ಇಷ್ಟು ನೇರವಾಗಿನ ಮಾತಾಡಕತ್ತಾರ? ನನ್ನ ಮನಸ್ಸಿನ ಭಾವನೆನ ಹೆಂಗೆ ಹೇಳ್ಕೊಳ್ಳಿ? ಹೌದು ರಮ್ಯಾ, ನಿನ್ನ ಮನಸ್ಸಿನಾಗ ಯಾರು ಇದ್ರೆ ಹೇಳು ನಮ್ಮ ಹತ್ರ, ನಾ ಅಪ್ಪ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಒಂದು ವೇಳೆ ಇಲ್ಲ ಅಂತಂದ್ರೆ ಒಂದು ಅಂದ್ರೆ ನಿಮ್ಮ ಭಾವ ಒಬ್ರನ್ನ ನೋಡ್ಯಾರ, ನಿನಗೆ ಇಷ್ಟ ಇತ್ತು ಅಂತ ಅಂದ್ರೆ ಒಪ್ಕೋಬೋದು. ಫೋರ್ಸ್ ಏನಿಲ್ಲಪ್ಪ, ನಿನಗೆ ಬೇಡ ಅಂದ್ರೆ ಬೇಡ. ನಾನು ಹೆಂಗೆ ಹೇಳಿ? ನನಗೆ ಈ ಕಡೆ ಏನಂತನ ಗೊತ್ತಾಗತ್ತಿಲ್ಲ. ಏನೋ ಒಂಥರ ಇವ್ರ ಮನೆಗೆ ಹೋದಾಗ ಆ ಸುರೇಶನ್ ನೋಡ್ದಾಗಿಂದ ಎಲ್ಲ ನನಗೆ ಒಂದು ಸ್ವಲ್ಪ ಅವ್ರ ಮೇಲೆ ಕ್ರಶ್ ಆಗಿದ್ದು ನಿಜ. ಆದ್ರೆ ಅದು ಲವ್ ಅಂತ ಹೆಂಗೆ ಅನ್ಕೊಳ್ಳಿ? ಏನೋ ಇಬ್ರು ಒಂದು ಸ್ವಲ್ಪ ಕ್ಲೋಸಾಗಿ ಮಾತಾಡ್ತಿದ್ವಿ, ಆ ಮಾತ್ರಕ್ಕೆ ಅವನು ನಾನು ಇಷ್ಟಪಡಕತ್ತೇನಂತ ಅರ್ಥ, ಅಥವಾ ಅವನಿಗೆ ನನ್ನ ಮೇಲೆ ಇಷ್ಟ ಆಗಿರ್ಬೇಕಲ್ಲ. ಈಗ ಏನು ಮಾಡಲಿ ನಾನು? ಬಾಯ್ ಬಿಟ್ಟು ಹೇಳೋಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ರಮ್ಯಾ, ನೀ ಇಷ್ಟೆಲ್ಲ ಯೋಚನೆ ಮಾಡಾಕತ್ತಿದ್ ನೋಡಿದ್ರ ಯಾರೋ ನಿನ್ನ ಮನಸ್ನಾಗ ಅದಾರ ಅಂತ ಅನಿಸ್ತೈತಲ್ಲ. ಅಕ್ಕ, ನನಗೊಂದು ಸ್ವಲ್ಪ ಟೈಮ್ ಕೊಡ್ತಿದ್ದಿ, ನಾನೆಲ್ಲ ಹೇಳ್ತೀನಿ. ಅಂದ್ರೆ ಈಗ ನಾವು ನೋಡಿದ ಹುಡುಗನ ಬಗ್ಗೆ ಹೇಳೋದು ಬೇಡ ಅಂತಿದ್ದಿ? ಭಾವ, ತಪ್ಪು ತಿಳ್ಕೊಬೇಡ್ರಿ. ಈಗ ಸದ್ಯಕ್ಕೆ ನೀವು ಯಾವ ಹುಡುಗನ್ ನೋಡಿರಲ್ಲ ಆ ಹುಡುಗನ್ನ ನಾನು ಹ್ಞೂ ಅಂತಾನು ಅನ್ನಕತ್ತಿಲ್ಲ, ರಿಜೆಕ್ಟು ಮಾಡಕತ್ತಿಲ್ಲ. ಹಂಗಲ್ಲ ರಮ್ಯಾ, ಅದು ಆ ಹುಡುಗಿಗೂ ಈಗ ಒಂದು ಸ್ವಲ್ಪ ಏಜ್ ಆಗಕತ್ತವು, ಮನಿ ಒಳಗಡೆ ಮದುವೆ ಮಾಡಕ್ಕೆ ನಿಂತಾರ ಅವನಿಗೂ. ಹಂಗಂದ್ರೆ ಒಂದು ಕೆಲಸ ಮಾಡ್ರಿ ಭಾವ, ಯಾವ ಥರ ಹುಡುಗಿ ಸಿಕ್ಕರೆ ನೀವು ಮಾಡಿಬಿಡ್ರಿ. ನನಗೊಂದು ಸ್ವಲ್ಪ ಟೈಮ್ ಬೇಕು, ನಾನು ನನ್ನ ಕರಿಯರ್ ಕಡೆ ಲಕ್ಷ್ಯ ಕೊಡಕತ್ತೀನಿ. ಒಂದು ವೇಳೆ ನನಗೆ ಮದುವೆ ಆಗಬೇಕು ಅಂತ ಅನಿಸ್ತು ಅಂದ್ರೆ ನಿಮ್ಗೆ ಹೇಳ್ತೀನಿ, ನೀವ ನನಗೆ ಹುಡುಗ ನೋಡಿ ಮದುವೆ ಮಾಡುವಂತ್ರಿ. ರಮ್ಯಾ, ಹಿಂಗೆ ನೀ ಅಡ್ಗೋಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನಾವು ಏನು ತಿಳ್ಕೊಬೇಕು ಹೇಳಿ ನೋಡೋಣ. ಸರಿ, ಅಪ್ಪ ಹತ್ರ ಮಾತಾಡ್ಲಾ? ಅಕ್ಕ, ಈಗ ಬೇಡಕ್ಕ. ರಮ್ಯಾ, ಅದು ಮಧು ಭಾಳ ಫೋರ್ಸ್ ಮಾಡಬೇಡ, ಬಿಡು ಹೋಗ್ಲಿ. ಭಾವ ಪ್ಲೀಸ್ ಭಾವ, ಬೇಜಾರಾಗಬೇಡ್ರಿ. ಚೇಚೆ ಇಲ್ಲಪ್ಪ, ಏನು ಬೇಜಾರಿಲ್ಲ. ಒಂದು 5 ನಿಮಿಷ ಬಂದೆ. ಸರಿ ರೀ. ರಮ್ಯಾನ್ ಮನಸ್ನಾಗ ಬೇರೆ ಯಾರೋ ಅದಾರ ಅಂತ ಅನ್ಸಕತ್ತೈತಿ ನಿಮ್ಗೆ? ನನಗೂ ಹಂಗ ಅನ್ಸಾತೈತಿ, ಆದ್ರ ಆಕಿ ಕ್ಲಿಯರ್ ಕಟ್ ಆಗಿ ಇಲ್ಲ. ಈಗ ಆಕಿ ಸ್ಟಾರ್ಟಿಂಗ್ ಒಳಗೆ ಅದಾಳ ಅಂತ ನನಗೆ ಅನ್ಸಾತೈತಿ. ಅಂದ್ರ ಯಾರನೋ ಮನ್ಸೊಳಗಡೆ ಇಟ್ಕೊಂಡಾಳ, ಒನ್ ಸೈಡ್ ಲವ್ ಆಗಿರ್ಬೋದು ಅಂತ ನನಗೆ ಅನ್ಸಾತೈತಿ. ಹಂಗಂತೀರಿ? ಯಾರಿರ್ಬೋದು ಆಕಿನ ಮನ್ಸೊಳಗ? ಹೋಗ್ಲಿ ಬಿಡು, ಭಾಳ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಮೊದ್ಲ ಕೇಳಿದ್ದು ಭಾಳ ಅಂದ್ರೆ ಭಾಳ ಚಲೋ ಆತು. ಇಲ್ಲ ಅಂದಿದ್ರ ನೋಡ್ ಸುಮ್ಮನೆ ಮನ್ಯಾಗಿದ್ನೆಲ್ಲ ಪ್ರಸ್ತಾವನೆ ಮಾಡಿ ಈಕಿನ ಮನಸ್ನಾಗ ಯಾರೋ ಅದಾರ, ಮನ್ಯಾಗ ಅತ್ತಿ ಮಾವನ್ ಮುಂದೆ ಹೇಳಿದ್ವಿ ಅಂತ ಇಟ್ಕೋ. ಅವಾಗ ಅವ್ರಿಗೇನು ಅನಿಸ್ತಿತ್ತು, ನೋಡು ನನ್ನ ಮಗಳಿಂದ ಒಳ್ಳೆ ಸಂಬಂಧ ತಂದಾಳ, ಈಕಿನ ಮದುವೆ ಮಾಡ್ಕೊಳಕ್ ರೆಡಿ ಇಲ್ಲ, ಬೇರೆ ಯಾರನ್ನೋ ಇಷ್ಟಪಟ್ಟಾಳ ಅಂತ ಹೇಳಿ ಮನ್ಸಿಗೆ ಭಾಳ ನೋವು ಮಾಡ್ಕೊಂತಿದ್ರು. ಹೌದು ರೀ, ನೀವು ಹೇಳ್ದಂಗ ಮುಂಚೆನೆ ಕೇಳಿದ್ದು ಭಾಳ ಚಲೋ ಆತು. ಸರಿ ಬಿಡು, ನೀ ಭಾಳ ಟೆನ್ಷನ್ ತಗೋಬೇಡ, ರೆಸ್ಟ್ ತಗೋ. ನೋಡೋಣ, ಆಕಿ ಹ್ಞೂ ಅಂತ ಅಂದ್ಲಂದ್ರೆ ಅಷ್ಟ ಮದುವೆ ಮಾಡೋಣ, ಇಲ್ಲ ಅಂತಂದ್ರೆ ಬೇಡ. ಸರಿ ರೀ, ನಿಮ್ಗೇನು ಬೇಜಾರು ಆಗಿಲ್ಲಲ್ಲ? ಛೇ ಇಲ್ಲಪ್ಪ, ನನಗೆ ಬೇಜಾರು ಮಾಡ್ಕೊಳ್ಳಿ. ಸರಿ ರೀ, ಯಾಕೋ ಸ್ವಲ್ಪ ನಿದ್ದೆ ಬಂದಂಗ ಆಕತ್ತಿದ್, ನಾನು ಮಕ್ಕೋತೇನೆ. ಸರಿ ಮಲ್ಕೋ, ನಾನು ಹಂಗ ಸ್ವಲ್ಪ ಹೊರಗೆ ಸುತ್ತಾಡ್ಕೊಂಡ್ ಬರ್ತೇನೆ. ಎಷ್ಟೊತ್ತಿಗೆ ಹೋಗೋಣ ಮನೀಗ? ಇವತ್ತು ಬೇಡ, ನಾಳೆ ಬೆಳಗ್ಗೆ ಜಲ್ದಿ ಹೋಗೋಣ. ಯಾಕಂತ ಅಂದ್ರೆ ಈಗ ನೀನು ಪ್ರೆಗ್ನೆಂಟ್ ಅದಿದಿ, ರಾತ್ರಿ ಹೊತ್ತೆಲ್ಲ ಅಡ್ಡಾಡೋದು ಚಲೋ ಅಲ್ಲ, ಬೆಳಗ್ಗೆ ಜಲ್ದಿ ಅಂತ ಹೋಗ್ಬಿಡೋಣ ಅಂತ. ಸರಿ. ನೀ ರೆಸ್ಟ್ ಮಾಡು, ನಾ ಹೊರಗೆ ಹೋಗಿ ಬರ್ತೇನೆ.